ಹಾಯ್ ಫ್ರೆಂಡ್ಸ್, ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್. ನಮ್ಮ ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ ಯಾರೆಲ್ಲ ವಿದ್ಯಾರ್ಥಿಗಳು ಬಿ ಎಸ್ ಸಿ ನರ್ಸಿಂಗ್ ಕೋರ್ಸನ್ನು ಮಾಡಬೇಕಂದಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ನಿನ್ನೆ ಗೊತ್ತಾಗಿದೆ. ಏನಪ್ಪ ಅಂತಂದ್ರೆ ಫಸ್ಟ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. KCET ಕಡೆಯಿಂದ ಒಂದು ನಿಜವಾದ ಸೀಟು ಹಂಚಿಕೆ ಮಾಡಿದ್ದಾರೆ, ಅಥವಾ ನೈಜ ಸೀಟು ಹಂಚಿಕೆ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಿ ಅನ್ಕೊತಿರ್ತಾರೆ. ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಯಾವ ಕಾಲೇಜ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದರೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ನಲ್ಲಿ ಏನಾದರೂ ಸೀಟ್ ಸಿಕ್ಕಿದೆಯಲ್ಲ, ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ಅದೇ ಕಾಲೇಜ್ ಸಿಕ್ಕಿದೆ. ಬೆಸ್ಟ್. ತುಂಬ ವಿದ್ಯಾರ್ಥಿಗಳು ವಿಕ್ಟೋರಿಯಾ ಕಾಲೇಜ್ ಬಗ್ಗೆ ಕೇಳಿದಿರಿ, ಅದು ಚಲೋದೋ ಇಲ್ಲೋ, ಆ್ಯಂಡ್ ಗೋರ್ಮೆಂಟ್ ಕಾಲೇಜ್ ಚಲೋ ಇರುತ್ತೋ ಇಲ್ಲೋ, ಈ ಥರ ಕ್ವಶನ್ಸನ್ನು ಕೇಳಿದಿರಿ. ಯಾರೆಲ್ಲ ಗೋರ್ಮೆಂಟ್ ಕಾಲೇಜ್ ಸಿಕ್ಕಿದೆಯಲ್ಲ ಅದು ನಿಮ್ಮ ಪುಣ್ಯ. ಹೋಗಿ ಅಡ್ಮಿಷನ್ ತೋರಿ. ಎಲ್ಲ ಕಾಲೇಜ್ನಲ್ಲಿನೂ ಒಂದೊಂದು ಸಬ್ಜೆಕ್ಟ್, ಎರಡೆರಡು ಸಬ್ಜೆಕ್ಟ್ ಪ್ರಾಬ್ಲಮ್ ಇರುತ್ತೆ. ಅದು ನೀವು ಮಾಡ್ಕೋಬೇಕು, ಅದನ್ನು ನೀವು ಓದಬೇಕು. BSc ನರ್ಸಿಂಗ್ ಬಂದಮೇಲೆ ಆಯ್ತು ನಿಮ್ಗೆ ಗೊತ್ತಾಗುತ್ತೆ ನಿಮ್ದು ಏನು ವರ್ಕ್ ಇರುತ್ತೆ ಅಂತ. ಸುಮಾರು ಅಪ್ಡೇಟ್ಗಳು ಬಂದವು. ಏನಪ್ಪ ಅಂತಂದರೆ ಈಗ BSc ನರ್ಸಿಂಗ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ, ಸುಮಾರು ನೋಟಿಫಿಕೇಷನ್ಗಳನ್ನ ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಕೆಲವೊಂದು ಸಬ್ಸ್ಕ್ರೈಬ್ ಬಟನ್ ಐತಿಲ್ಲ, ಅದನ್ನು ಪ್ರೆಸ್ ಮಾಡಿ, ಹಾಗೂ ಬೆಲ್ ಐಕಾನ್ ಒತ್ತಿ. ಯಾರೆಲ್ಲ ವಿದ್ಯಾರ್ಥಿಗಳು ವಾಟ್ಸಪ್ ಚಾನಲ್ನ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಜಾಯ್ನ್ ಆಗಿರಿ. ಏನೇನೆಲ್ಲ ಅಪ್ಡೇಟ್ ಬಂದರೂ ನಾವು ಅಲ್ಲಿ ಕೊಡ್ತಾ ಇರ್ತೀವಿ, ಈಗಾಗಲೇ ಕೊಡ್ತಾನೂ ಇದ್ದೀವಿ. ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅಲ್ಲಿ ಜಾಯ್ನ್ ಆಗಿರಿ ಅಂತ ಹೇಳೋದು. ಈಗ ಏನೇನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ನೋಡೋಣ. ಮತ್ತೆ ಹೇಳಾತೀನಿ, ಯಾರಿಗೆಲ್ಲ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆಯಲ್ಲ ಅವರು ಹೋಗಿ ಅಡ್ಮಿಷನ್ ಮಾಡಿಸೋರಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ. ಮತ್ತು ಬೆಸ್ಟ್ ಗೌರ್ಮೆಂಟ್ ಕಾಲೇಜ್ನಲ್ಲಿ ಚಲೋ ಇರುತ್ತೆ. ಆದರೆ ಕೆಲವೊಂದು ಸಬ್ಜೆಕ್ಟ್ನಲ್ಲಿ ಏನು ಪ್ರಾಬ್ಲಮ್ ಇರುತ್ತಲ್ಲ, ಒಂದು ಸಬ್ಜೆಕ್ಟ್ನಲ್ಲಿ, ಎರಡು ಸಬ್ಜೆಕ್ಟ್ನಲ್ಲಿ, ಅದನ್ನು ನೀವು ಮಾಡ್ಕೋಬೇಕು, ನೀವು ಓದಬೇಕು. BSc ನರ್ಸಿಂಗ್ ಬಂದಮೇಲೆ ನೀವು ಓದಕ್ಕೆ ಕಲಿತೀರಿ, ಓದಲೇಬೇಕು. ಒಂದು ಸೆಲ್ಫ್ ಸ್ಟಡಿ ಮಾಡಲೇಬೇಕು. ಈಗ ಸದ್ಯಕ್ಕೆ ಈಗೇನು ಪ್ರೆಸೆಂಟ್ ಏನು ಕೌನ್ಸ್ಲಿಂಗ್ನಲ್ಲಿ ಏನು ನಡೀತಾ ಇದೆ, ಈಗ ಸೀಟ್ ಸಿಕ್ಕೋರು ಏನು ಮಾಡಬೇಕು, ಸೀಟ್ ಸಿಗದೆ ಇರೋದು ಏನು ಮಾಡಬೇಕು, ಇಲ್ಲಿ ತನಕ ಏನು ನಡೀತದೆ ಎಲ್ಲ ಡಿಸ್ಕಷನ್ ಮಾಡ್ತೀನಿ. ಸ್ವಲ್ಪ ವಿಡಿಯೋ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಲಕ್ಷ ಕೊಟ್ಟು ನೋಡಿರಿ, ಎಲ್ಲ ನಿಮ್ಗೆ ಡೀಟೇಲ್ಸ್ ಆಗಿ ಸಿಗುತ್ತೆ. ಬಟ್ ನಾನು ಒಂದೇ ಇರುತ್ತೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಕಂಟೆಂಟ್ ಆಗಿರುತ್ತೆ. ಅದು ನೋಡೋದು ಬಿಡೋದು ನಿಮ್ಮ ಜವಾಬ್ದಾರಿ. ಈಗ ಎಲ್ಲಿ ತನಕ ಬಂದಿದೆ ಅಂದರೆ ಈಗ ಈ ಕಟ್ ಆಫನ್ನು ಬಿಟ್ಟಿದ್ದಾರೆ. ಇಲ್ಲಿ ಏನಪ್ಪ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಆಯ್ತು, ಅದ್ರ ಕಟ್ ಆಫನ್ನು ಬಿಟ್ಟಿದ್ದಾರೆ. ನಮ್ಮ BSc ನರ್ಸಿಂಗ್ದು ಐತಿ, ನರ್ಸಿಂಗ್ದು ಐತಿ, ಎಲ್ಲ ನಮ್ಮ BSc ನರ್ಸಿಂಗ್ದು ಎಲ್ಲ ಇದ್ರೊಳಗೆ ಕಂಟೆಂಟ್ ಆಗೈತಿ. ಇದು ನೀವು ಹೋಗಿ ನೋಡ್ಬೋದು. ನರ್ಸಿಂಗ ಅಂದರೆ ಈಗ ಇದನ್ನು ಏನು ನೋಡ್ಬೋದು ಅಂದರೆ ನಿಮ್ಮ ರ್ಯಾಂಕ್ ಎಲ್ಲೈತಿ, ನಿಮ್ಮ ಕಾಸ್ಟ್ ಎಲ್ಲೈತಿ, ನಿಮ್ಮ ಕ್ಯಾಟಗರಿ ಏನೇನು ಐತಲ್ಲ, ಎಲ್ಲಿಗೆ ಬಂದು ಸ್ಟಾಪ್ ಆಗೈತಿ, ನನಗೆ ಕರೆಕ್ಟಾಗಿ ಸೀಟ್ ಸಿಕ್ಕೋದಿಲ್ಲ ಅಂತ ನೀವು ಅನಲೈಸ್ ಮಾಡ್ಬೋದು. ಈ ಒಂದು ಏನಪ್ಪ ಅಂದರೆ ಕಟ್ ಆಫ್ದಿಂದ ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಏನೈತಲ್ಲ, ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಿ ಏನಪ್ಪ ಅಂದರೆ ನಮಗೆ ಯಾವ ಸೀಟ್ ಸಿಕ್ಕಿದೆ ಅಂತ. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಗೆ ಇಷ್ಟವಾದ ಸೀಟ್ ಸಿಕ್ಕಿದೆ ಅನ್ಕೊಂಡಿರ್ತೀನಿ. ಬಟ್ ನೀವು ಆಪ್ಷನ್ ಎಂಟ್ರಿ ಟೈಮ್ನಲ್ಲಿ ಏನು ಮಾಡಿರ್ತಿಲ್ಲ, ಆಪ್ಷನ್ ಎಂಟ್ರಿ ಮಾಡಿರ್ತಿಲ್ಲ, ಅದೇ ಏನು ನಿಮ್ಮದೇ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ನೋಡಿ ಅವರು ನಿಮಗೆ ಸೀಟನ್ನು ಅಲಾಟ್ಮೆಂಟ್ ಮಾಡಿರ್ತಾರೆ. ತುಂಬ ಸ್ಟೂಡೆಂಟ್ಸ್ ನಾನು ಎಲ್ಲ ನೋಡಿದ್ದೀನಿ, ಕಮೆಂಟ್ಸನ್ನು ನೋಡಿದ್ದೀನಿ. ತುಂಬ ವಿದ್ಯಾರ್ಥಿಗಳು ಹೇಳತ್ತಿದ್ರು ಕಮೆಂಟ್ಸ್ ನೋಡೋದಿಲ್ಲ ಅಂತ. ನೋಡಿದ್ದೀನಿ, ಎಲ್ಲ ಓದಿದ್ದೀನಿ. ಬಟ್ ರಿಪ್ಲೈ ಮಾಡೋಕ್ಕೆ ಅಷ್ಟು ಟೈಮ್ ಇರೋದಿಲ್ಲ. ನಾನು ಅದನ್ನು ಓದಿ ಹೇಳತ್ತೀನಿ. ಕೆಲವೊಬ್ರು ಅದು ನನಗೆ ಇಷ್ಟ ಇಲ್ಲ, ಅದು ಬಂದಿದೆ, ಆ್ಯಂಡ್ ಆ ಕಾಲೇಜ್ ಸಿಗಬೇಕಿತ್ತು, ನನಗೆ ಈ ಕಾಲೇಜ್ ಸಿಕ್ಕಿದೆ. ಈಗ ಅಡ್ಜಸ್ಟ್ ಮಾಡಬೇಕು, ನಿಮ್ಮ ರ್ಯಾಂಕಲ್ಲಿ ಐತಿ. ಅದ್ರ ಬಿಟ್ಟು ಅದು ಅವರಂತೂ ಏನು ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಯಾರು ವುಮೆನ್ ಯಾರು ಮಾಡೋದಿಲ್ಲ, ಮನುಷ್ಯರು ಯಾರು ಮಾಡೋದಿಲ್ಲ. ನಿಮ್ಮ ಕ್ಯಾಟಗರಿ, ನಿಮ್ಮ ಕಾಸ್ಟ್, ನಿಮ್ಮದು ರ್ಯಾಂಕ ನೋಡಿ ಆಟೋಮೆಟಿಕಾಗಿ ಕಂಪ್ಯೂಟರ್ ಇದು ಮಾಡುತ್ತೆ. ಅದರಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೂ ನೀವು ಹೇಳ್ಬೋದು. ಬಟ್ ಈಗ ಯಾವ ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ಆಗಿದೆ ಅಂದರೆ ಅದಕ್ಕೆ ಹೋಗಿ ಅಡ್ಮಿಷನ್ ತೋರಿ. ಬೆಸ್ಟ್ ಗೌರ್ಮೆಂಟ್ ಕಾಲೇಜ್ ಹೋಗ್ರಿ, ಅಡ್ಮಿಷನ್ ತೋರಿ. ಆ್ಯಂಡ್ ಹಾಸ್ಟೆಲ್ ಅಪ್ಲಿಕೇಶನ್ ಬಿಡ್ತಾರೆ, ಅದ್ರ ಬಗ್ಗೆ ನಾವು ಅಪ್ಡೇಟ್ ನಾವು ಕೊಡ್ತಾ ಇರ್ತೀವಿ. ಆ್ಯಂಡ್ ಪ್ರೈವೇಟ್ ಕಾಲೇಜ್ನಲ್ಲೂ ನಿಮಗೆ ಒಬ್ಬರು ಅಲ್ಲೇ ಸಮೀಪ ಅಂದರೆ ಸನಿ ಇರೋದು ಒಂದು ಡಿಸ್ಟಿಕ್ನಲ್ಲಿ ಏನರೇ ಕಲಿಬೇಕು, ನಾವು ಪ್ರೈವೇಟ್ ಕಾಲೇಜ್ ಬಿದ್ದದ, ನಾ ಇಲ್ಲೇ ಕಲಿಬೇಕು ರೀ ಸರ್, ಇನ್ನೊಂದು ಏನರ ಆಪ್ಷನ್ ಐತೇನೋ ಈ ಥರ ಕೇಳಿದರೆ, ಈಗ ನೋಡಿರಿ ಒಂದು ನಿಮಿಷ ಏನಪ್ಪ ಅಂತಂದರೆ ಈಗ ಒಂದು 10 ಕಾಲೇಜ್ ಹಾಕಿದಿರಿ, 8ನೇ ಕಾಲೇಜ್ ಒಂದು ಅಲಾಟ್ಮೆಂಟ್ ಆಗಿದೆ. ಈಗ ನಾವು ಬೇರೆ ಕಡೆ ಹೋಗೋದು ಅವಕಾಶ ಇಲ್ಲ ಮ್ಯಾಗಿಂದ. ಈಗ ನಮ್ಗೆ ಹೆಂಗೆ ಹೇಳ್ಬೇಕಂದ್ರೆ ಈಗ 1 2 3 ಹಿಂಗೆಲ್ಲ 10 ಕಾಲೇಜ್ ಅದಾವೆ. 8ನೇ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಇದು ನಿಮ್ಮ ಡಿಸ್ಟಿಕ್ ಒಳಗೆ ಐತಿ. ನಾವು ಇದನ್ನೇನೈತಿಲ್ಲ 8ನೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋತೀನ. ಬಟ್ ಇದ್ರ ಮೇಲಿನೂ ಪ್ರಿಫರೆನ್ಸ್ ಐತಿ. ಇದ್ರ ಮೇಗಿಂದ ಯಾವುದೇ ಕಾಲೇಜ್ ಸಿಕ್ತಂದ್ರೆ ಹೋಗಿ ನಾನು ಅಡ್ಮಿಷನ್ ಮಾಡ್ತೀನಿ ಅಂತಂದರು ಹೋಗಿ ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ಆಪ್ಷನ್ ಚಾಯ್ಸ್ ಎಂಟ್ರಿ 2 ಕೊಟ್ಟು. ಇದು ಒಂದು ಕ್ವಶನ್ ಇತ್ತು, ಸಾಲ್ವ್ ಆಗಿದೆ ಅನ್ಕೊಂಡಿರ್ತೇನೆ. ಆಪ್ಷನ್ ಚಾಯ್ಸ್ ಎಂಟ್ರಿ 2 ಮಾಡಿದ್ರೆ ಹೋಗ್ಬೋದು ನೀವು. ಆ್ಯಂಡ್ ಇಲ್ಲೇನಾಯಿತು, ಕಟ್ ಆಫ್ ಬಗ್ಗೆ ಮಾತಾಡಿದೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಮಾತಾಡಿದೆ. ಆಮೇಲೆ ಇದೇನೈತಿ ಚಾಯ್ಸ್ ಎಂಟ್ರಿ ನಮ್ಮ BSc ನರ್ಸಿಂಗಲ್ಲಿ ಐತಿ. ನಾನು BSc ನರ್ಸಿಂಗ್ ಬಗ್ಗೆ ಮಾತಾಡ್ತೀನಿ. ಈಗ ಚಾಯ್ಸ್ ಎಂಟ್ರಿ ನಮ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು. ಇಲ್ಲಿ ಚಾಯ್ಸ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನೋಡಿ BSc ನರ್ಸಿಂಗ್ 19ನೇ ತಾರೀಕು ಹಿಡಿದು 22ನೇ ತಾರೀಕು ತನಕ ನಮಗೆ ಟೈಮನ್ನು ಕೊಟ್ಟಿದ್ದಾರೆ. ಆಯ್ತಾ. ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ನೋಡಿ ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 23ನೇ ತಾರೀಕು ತನಕ ಉಳಿತದೆ. ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಯಾವಾಗ ಮಾಡಬೇಕಂದ್ರೆ 24/7/2026 ಸಂಜೆ 6 ಗಂಟೆ ತನಕ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಕಾಲೇಜ್ಗಳಿಗೆ ಯಾವುದೇ ರಜೆಯನ್ನು ಕೊಟ್ಟಿರೋದಿಲ್ಲ. ಅಂದರೆ ಹೋಗಿ ನೀವು ರವಿವಾರನೂ ಅಡ್ಮಿಷನ್ ಮಾಡ್ಬೋದು. ಎಲ್ಲ ಕಾಲೇಜ್ಗಳು ಆನ್ ಇರ್ತಾವೆ.
ವರ್ಕಿಂಗ್ ಟೈಮನ್ನು ಕೊಟ್ಟಿದ್ದಾರೆ. ಬಟ್ ನೀವು ಬ್ಯಾಂಕ್ ಏನು ಹೋಗ್ತಿರಲ್ಲ, ಬ್ಯಾಂಕಿಂದು ಏನು ವಿಷಯ ಐತಿಲ್ಲ, ಹಾಲಿಡೇ ಇರುತ್ತೆ, ಅದಕ್ಕೆ ಸಂಬಂಧಪಡುತ್ತೆ. ಬಟ್ ಕಾಲೇಜ್ಗೆ ಯಾವುದೇ ಹಾಲಿಡೇ ಸಂಬಂಧಪಡೋದಿಲ್ಲ. ನೀವು ರವಿವಾರ ಹೋದ್ರೂ ಅಡ್ಮಿಷನ್ ಮಾಡ್ಬೋದು. ಈ ಕಡೆಯಿಂದ ಕೊಟ್ಟಿದ್ದಾರೆ, ಆಯ್ತಾ. ರವಿವಾರ ಹೋಗಿ ಅಡ್ಮಿಷನ್ ಮಾಡ್ಬೋದು. ಬಟ್ ಬ್ಯಾಂಕಿನ ಕೆಲಸ ಆದಷ್ಟು ಬೇಗ ಮುಗಿಸ್ರಿ. ಚಾಯ್ಸ್ ಎಂಟ್ರಿ ನೋಡ್ಕೊಂಡು ಮಾಡಿರಿ. ಈಗ ಲಾಸ್ಟ್ ಚಾಯ್ಸ್ ಎಂಟ್ರಿ ಬಗ್ಗೆನೂ ಹೇಳ್ತೀನಿ. ಚಾಯ್ಸ್ 1 ಅಂದ್ರೆ ಏನು, ಚಾಯ್ಸ್ 2 ಅಂದ್ರೆ ಏನು, ಚಾಯ್ಸ್ 3 ಅಂದ್ರೆ ಏನು, ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಕೇಳಿಲ್ಲ ಕೇಳಿರಿ. ಆ್ಯಂಡ್ ಇದು ಆಯಿತಾ. ನೆಕ್ಸ್ಟ್ ಇಲ್ಲಿ ಏನೈತಿ, ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಇಲ್ಲಿ ಏನೈತಿ ನೋಡೋಣ. ಇದು ಏನೈತಿಲ್ಲ, ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ. ಸಡನ್ನಾಗಿ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ ಅಂತಂದ್ರೆ ಸೀದಾ ಹೋಗಿ ಚಾಯ್ಸ್ ಎಂಟ್ರಿ ಮಾಡೋಕೆ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಈಗ ಇಂಟರ್ನೆಟ್ ಸೆಂಟ್ರಿಗೆ ಹೋಗ್ರಿ, ಎಲ್ಲರೂ ಹೋಗ್ರಿ. ಬಟ್ ಚಾಯ್ಸ್ ಎಂಟ್ರಿ ಚಾಯ್ಸ್ 1 ಅಂದರೆ ಏನು ಅವರಿಗೆ ನಿಮ್ಗೆ ಗೊತ್ತಿದ್ರು. ಚಾಯ್ಸ್ 1 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 2 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 3 ಮಾಡಿದ್ರೆ ಏನಾಗುತ್ತೆ, ಚಾಯ್ಸ್ 4 ಮಾಡಿದ್ರೆ ಏನಾಗುತ್ತೆ, ಇನ್ನೊಂದು ಸಲ ಕೇಳಿರಿ. ಶಾಂತ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಚಾಯ್ಸ್ ಎಂಟ್ರಿನ ಕೊಡಿರಿ. ನಿಮ್ಗೆ ಯಾವುದು ಚಾಯ್ಸ್ ಎಂಟ್ರಿ ಮಾಡಬೇಕು, ಯಾವ್ದು ಬೆಸ್ಟ್ನೂ ಲಾಸ್ಟ್ ಹೇಳ್ತೀನಿ, ವೇಟ್ ಮಾಡಿರಿ. ಅದ್ರ ಬಗ್ಗೆ ಇಲ್ಲಿ ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಆಪ್ಷನ್ ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಏನೈತಿಲ್ಲ, ಇದು ಲಾಸ್ಟ್ ಅಪ್ಡೇಟ್. ಇದರಲ್ಲಿ ಎಲ್ಲ ಕಂಟೆಂಟ್ ಏನಪ್ಪ, ಈಗ ಯಾರಿಗೆಲ್ಲ ಸಿಕ್ಕಿಲ್ಲ, ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್. ಏನಪ್ಪ ಅಂದರೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂತ ಅವರು ತುಂಬ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಸೀಟ್ ಸಿಕ್ಕಿಲ್ಲ ಅಂತ. ಯಾರಿಗೆಲ್ಲ ಸೀಟ್ ಸಿಕ್ಕಿದೆಯಲ್ಲ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಹೇಳಬೇಕಿತ್ತು. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ವೇಟ್ ಮಾಡಿರಿ. ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇರುತ್ತೆ, ಅಲ್ಲಿ ಮಾಪಪ್ ರೌಂಡ್ ಇರುತ್ತೆ, ಅಲ್ಲಿನೂ ಸಿಗುತ್ತೆ. ಏನಪ್ಪ ಅಂತಂದ್ರೆ ಸಿಕ್ಕೋರಿಗೆ ಹೋಗಿ ಅಡ್ಮಿಷನ್ ಮಾಡಿರಿ. ನಿಮ್ಗೆ ಅಡ್ಮಿಷನ್ ಇಷ್ಟ ಇತ್ತು ಅಂದರೆ ಕಾಲೇಜ್, ಸಿಗದೆ ಇದ್ದವ್ರಿಗೆ ಏನಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಎಂಟ್ರಿ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಅಂದರೆ ಹೋಗಿ ಆಪ್ಷನ್ ಎಂಟ್ರಿ ಮಾಡೋದಿರೋದಿಲ್ಲ. ಆಪ್ಷನ್ ಎಂಟ್ರಿ ಪೇಜನ್ನು ಓಪನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಆಪ್ಷನ್ ಎಂಟ್ರಿ ಪೇಜನ್ನು ಓಪನ್ ಮಾಡಿ ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡ್ಬೇಕು. ನೀವು ಅಂದರೆ ನೀವು ಆ್ಯಕ್ಟಿವ್ ಅದೀರಿ, ನಿಮ್ಗೆ ಇಂಟ್ರೆಸ್ಟ್ ಐತಿ ನೆಕ್ಸ್ಟ್ ರೌಂಡಿಗೆ ಹೋಗೋಕೆ ಅಂತ ತಿಳಿತದವ್ರಿಗೆ ಜಸ್ಟ್ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದ್ರೆ ಸಾಕು. ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರಿ. ಸೆಕೆಂಡ್ ರೌಂಡಿಗೆ ಸ್ವಲ್ಪ ಕಟ್ ಜಾಸ್ತಿ ಏನಿರ್ತದೆ, ಅಲ್ಲಿ ಹೋಗಿ ನಿಮ್ಗೆ ಒಂದು ಸೀಟ್ ಸಿಗ್ಬಹುದು. ಓಕೆನಾ. ನಾನು ಪದೇ ಹೇಳ್ತಾ ಇದ್ದೆ, ನಿಮ್ಗೆ ಸೀಟ್ ಸಿಗಬೇಕಂದ್ರೆ ರ್ಯಾಂಕ್ ಜಾಸ್ತಿ ಇದ್ದವರು ಕಾಲೇಜ್ಗಳನ್ನ ಅಥವಾ ಆಪ್ಷನ್ ಎಂಟ್ರಿನ ಜಾಸ್ತಿ ಮಾಡಿರಿ, ಕಾಲೇಜ್ಗಳನ್ನ ಇನ್ನೂ ಆ್ಯಡ್ ಮಾಡಿರಿ ಅಂತ ತುಂಬ ಸಲ ಹೇಳಿದ್ದೆ. ಯಾರೆಲ್ಲ ಕೇಳಿದಿರಿ ಅವರಿಗೆ ಕಾಲೇಜ್ ಸಿಕ್ಕಿದೆ, ಆ್ಯಂಡ್ ಯಾರೆಲ್ಲ ಕೇಳಿಲ್ಲ ಅವ್ರಿಗೆ ಸಿಕ್ಕಿಲ್ಲ. ಎಷ್ಟು ನಿಮ್ಮ ರ್ಯಾಂಕ್ ಜಾಸ್ತಿ ಇರುತ್ತಲ್ಲ ಅಷ್ಟು ಹೆಚ್ಚು ಕಾಲೇಜನ್ನು ಆ್ಯಡ್ ಮಾಡಿರಿ. ಆ್ಯಡ್ ಮಾಡೋದನ್ನು ಸುಮ್ಮನೆ ಆ್ಯಡ್ ಮಾಡೋದಿಲ್ಲ, ಅದ್ರ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಂಡು ಒಂದೆಡೆ ಸಿಕ್ತಂದ್ರೂ ನಾನು ಕಾಲೇಜ್ಗೆ ಹೋಗಿ ಕಲಿಬೋದು, ಅದು ಕಲಿತೀನಿ ಅಂದು ಮೈಂಡ್ಸೆಟ್ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಿ ಅಂತ ಹೇಳಿದ್ದೆ ನಾನು. ಈಗೇನಿಲ್ಲ, ವೇಟ್ ಮಾಡಿರಿ, ಸೆಕೆಂಡ್ ರೌಂಡಿಗೆ ವೇಟ್ ಮಾಡಿರಿ, ನೋಡೋಣ ಏನಾಗುತ್ತೆ ಅಂತ. ಈಗ ಸೀಟು ಹಂಚಿಕೆ ಏನಾಗೈತಲ್ಲ. ಓಕೆ, ಇಷ್ಟಂತೂ ಎಲ್ಲ ಅಪ್ಡೇಟ್, ಇಲ್ಲಿ ತನಕ ಏನೇನು ಅಪ್ಡೇಟ್ ಅದಾವಲ್ಲ ಎಲ್ಲ ಹೇಳಿದ್ದೀನಿ ನಿಮ್ಗೆ. ಆ್ಯಂಡ್ ಚಾಯ್ಸ್ 1 ಅಂದರೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಚಾಯ್ಸ್ 1 ಅಂದರೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದು, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದು. ಚಾಯ್ಸ್ 2 ಅಂದರೆ ಆ ಕಾಲೇಜನ್ನು ಹೋಲ್ಡ್ನಾಗ ಇಟ್ಕೊಳ್ಳೋದು. ಹೋಲ್ಡ್ನಲ್ಲಿ ಇಟ್ಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋದು. ಅದು ನೆಕ್ಸ್ಟ್ ರೌಂಡ್ನಾಗ ಯಾವುದ್ರ ಅದಕ್ಕಿಂತ ಬೆಟರ್, ಆಗ ಹೇಳ್ತಲ್ಲ ಅದಕ್ಕಿಂತ ಬೆಟರ್ ಕಾಲೇಜ್ ಸಿಕ್ತೆ ಅಂದರೆ ಅದಕ್ಕೆ ಹೋಗಿ ಅಡ್ಮಿಷನ್ ತೊಗೋಬೇಕಾಗುತ್ತೆ. ಇಲ್ಲ ಅಂದರೆ ಈಗೇನು ಸಿಕ್ಕಿರೋ ಕಾಲೇಜ್ ನಿಮಗೆ ಹೋಲ್ಡ್ನಲ್ಲಿ ಇರುತ್ತೆ, ಅದಕ್ಕೆ ಬಂದು ನೀವು ಅಡ್ಮಿಷನ್ ಮಾಡಿಸ್ಬೇಕು ಕಂಪಲ್ಸರಿ. ಚಾಯ್ಸ್ 3 ಅಂದರೆ ಇದು ತುಂಬ ವಿದ್ಯಾರ್ಥಿಗಳು ಮಾಡಬೇಡ್ರಿ ಅಂತ ತುಂಬ ವಿದ್ಯಾರ್ಥಿಗಳು ಹೇಳಿದ್ದೇನೆ. ಆದರೂ ಕಮೆಂಟ್ ಹಾಕಿದ್ರಿ ಆ ಕಾಲೇಜ್ ನನಗೆ ಇಷ್ಟ ಇಲ್ಲ, ಅದು ಸಿಕ್ಕಿದೆ ಅಂತ. ಚಾಯ್ಸ್ 3 ಅಂದರೆ ಈಗೇನು ಕಾಲೇಜ್ ಸಿಕ್ಕಿದೆಯಲ್ಲ ಅದು ಡಿಲೀಟ್ ಮಾಡೋದು, ಅದು ಒಂದೇ ಡಿಲೀಟ್ ಆಗುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಪೇಜ್ನಲ್ಲಿಂದು. ಅದು ಒಂದು ಡಿಲೀಟ್ ಆಗುತ್ತೆ, ಉಳಿದಿದ್ದೆಲ್ಲ ರಿಮೈನಾಗಿ ಹಾಗೆ ಇರ್ತಾವೆ. ನೆಕ್ಸ್ಟ್ ರೌಂಡ್ನಲ್ಲಿ ಉಳಿದಿದ್ದೆಲ್ಲ ಕಾಲೇಜ್ ಒಳಗಿನೂ ಯಾವುದೇ ಒಂದು ಸೀಟನ್ನು ಸಿಗುತ್ತೆ, ಕಾಲೇಜ್ ಸೀಟನ್ನ ಸಿಗ್ಬೋದು. ಅದನ್ನು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಬಾರ್ದು, ಯಾಕಂದರೆ ನಿಮ್ಗೆ ಇಷ್ಟಪಟ್ಟು ಆಪ್ಷನ್ ಎಂಟ್ರಿನ ಮಾಡಿರ್ತೀರಿ. ಸೀಟ್ ಅದನ್ನು ಸಿಗಲಿ ಅಂದ್ರೆ ಒಂದು ಯಾವ ಥರ ಅದ ಅಂದರೆ ಸ್ಟೂಡೆಂಟ್ಸ್ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಐತಲ್ಲ, ಇದು ನಮ್ಗೆ ಇಷ್ಟ ಇಲ್ಲ. ಓಕೆ, ಸೀಟ್ ಅಲಾಟ್ಮೆಂಟ್ ಆಯಿತು, ಇಷ್ಟ ಇಲ್ಲ, ಅದು ನಿಮ್ದು ಇಷ್ಟಪಟ್ಟಿದ್ದೆ ಆಪ್ಷನ್ ಎಂಟ್ರಿ ಇಲ್ಲ, ಆಪ್ಷನ್ ಎಂಟ್ರಿ ಪೇಜ್ ಇಲ್ಲ, ಮತ್ತು ಯಾಕೆ ಇಷ್ಟ ಇಲ್ಲ? ಓಕೆ, ಇಷ್ಟ ಇಲ್ಲ ಅಂತ ತಿಳ್ಕೊರಿ. ಇಷ್ಟ ಇಲ್ಲ ಅಂದರೆ ಚಾಯ್ಸ್ 3 ಮಾಡಿರಿ ಅಂತ ಹೇಳಿದೆ ನಾನು. ಚಾಯ್ಸ್ 3 ಮಾಡಿದ್ರೆ ಆ ಕಾಲೇಜೇ ಕ್ಯಾನ್ಸಲ್ ಆಗುತ್ತೆ, ಆ ಕಾಲೇಜೇ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಿ. ನೆಕ್ಸ್ಟ್ ರೌಂಡಿಗೆ ಹೋದ್ಮೇಲೂ ಅಲ್ಲಿನೂ ಒಂದು ಸೀಟ್ ಸಿಕ್ಕ ಮೇಲೆ ಅದನ್ನೂ ಇಷ್ಟ ಆಗಲಿಲ್ಲ ಅಂದರೆ ಏನು ಹೇಳ್ಬೇಕು ನಿಮಗೆ? ಎಲ್ಲ ಇಷ್ಟ ಇಲ್ಲಾರ್ದೆ ಕಾಲೇಜ್ಗಳನ್ನ ಆ್ಯಡ್ ಮಾಡಿದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ ಚಾಯ್ಸ್ 3 ಅಂದರೆ ಚಾಯ್ಸ್ 3 ಅದನ್ನು ಡಿಲೀಟ್ ಆಗುತ್ತೆ, ಉಳಿದೆಲ್ಲ ಯಾವುದ್ರ ಕಾಂಪಿಟೇಷನ್ ಆಗುತ್ತೆ ಉಳಿದ ಕಾಲೇಜ್ ಜೊತೆ ಅದು ಸೀಟ್ ಸಿಗುತ್ತೆ, ಆಮೇಲೆ ಅದನ್ನು ಅಡ್ಮಿಷನ್ ಮಾಡೋದು. ಆ್ಯಂಡ್ ಚಾಯ್ಸ್ 4 ಅಂದರೆ ಇದು ಏನು ಕಿರಿಕಿರಿ ಬೇಡ, KCET ಒಂದು ಪ್ರೊಸೆಸ್ನಿಂದ ಹೊರಗೆ ಬಂದು. ಚಾಯ್ಸ್ 4 ಅಂತಂದರೆ KCET ಕೌನ್ಸ್ಲಿಂಗಿಂದ ಹೊರಗೆ ಬರೋದು, ಎಕ್ಸಿಟ್ ಆಗೋದು. ಆಯ್ತಾ? ಚಾಯ್ಸ್ಗಳನ್ನ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೊಂಡಿರ್ತೇನೆ. ಚಾಯ್ಸ್ 1 ಚಾಯ್ಸ್ 2 ಅಂತ. ಆ್ಯಂಡ್ ಈಗ ಚಾಯ್ಸಸ್ ಮಾಡುವಂತಾಗ ಆಪ್ಷನ್ ಚಾಯ್ಸ್ ಮಾಡುವಂತಾಗ ಮನೇಲಿ ಕೇಳಿರಿ. ಚಾಯ್ಸ್ 1 ಅಂದರೆ ಅವ್ರಿಗೆ ತಿಳಿಸಿ ಹೇಳ್ರಿ, ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3 ಅಂದರೆ ಏನು, ಚಾಯ್ಸ್ 4 ಅಂದರೆ ಏನು, ಒಂದು ಸಲ ತಿಳಿಸಿ ಹೇಳಿ ಅವ್ರು ಏನಂತಾರೆ, ಯಾವ ಚಾಯ್ಸಿಗೆ ಹ್ಞೂ ಅಂತಾರೆ ಅದನ್ನು ಕೇಳಿರಿ. ಆ್ಯಂಡ್ ನೆಕ್ಸ್ಟ್ ಏನೋ ಕಂಪ್ಯೂಟರ್ ಸೆಂಟ್ರ್ ಮುಂದೆ ಹೇಳ್ತಾರಲ್ಲ ಒಂದು ಸಲ ಕೇಳಿ ಚಾಯ್ಸ್ ಅಂದರೆ ಏನು ರೀ, ಸುಮ್ಮ ಒಂದು ನಿಮ್ಗೆ ಗೊತ್ತಿರುತ್ತೆ, ಆದರೂ ಒಂದು ಸಲ ಕೇಳಿ ಚಾಯ್ಸ್ಗಳನ್ನ ಯಾವ್ದು ಮಾಡಬೇಕು ಅದನ್ನ ಚಾಯ್ಸ್ಗಳನ್ನ ಮಾಡಿರಿ. ಓಕೆನಾ? ಚಾಯ್ಸ್ 1 ಕೊಟ್ಟವರು ಯಾವಾಗ ಹೋಗಿ ಅಡ್ಮಿಷನ್ ಮಾಡೋದು ಹೇಳಿದ್ದೀನ, ಅದನ್ನು ಆಗೋಲ್ರೆ ಹೇಳೀನಿ. ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರಂತ, ಅಷ್ಟು ಡೇಟ್ ಒಳಗೆ ಕಾಲೇಜ್ಗಳಿಗೆ ರಜೆ ಇರುವುದಿಲ್ಲ, ಬ್ಯಾಂಕ್ಗಳಿಗೆ ರಜೆ ಇರುತ್ತೆ, ಅದು ಫೀಸ್ ತುಂಬೋದಿರುತ್ತೆ, ಅದನ್ನು ಪೇ ಮಾಡಬೇಕು. ಆಯ್ತಾ?
ನೆನಪಿರಲಿ. ಆ್ಯಂಡ್ ಆದಷ್ಟು ಬೇಗ ಸುಮ್ಮನೆ ಏನಪ್ಪ ಅಂದರೆ ಕಾಲೇಜ್ ಇಷ್ಟ ಆಯ್ತು ಅಂದರೆ ಚಾಯ್ಸ್ 1 ಮಾಡಿ ಇದು ಮಾಡಿರಿ. ಯಾರು ಸೀಟ್ ಸಿಕ್ಕಿಲ್ಲ ಅವರಿಗೆ ಸೆಕೆಂಡ್ ರೌಂಡಿಗೆ ಹೋಗ್ಬೋದು, ಅದೇನು ವಿಚಾರ ಮಾಡೋಕೆ ಹೋಗಬೇಡ್ರಿ. ಸೀಟ್ ಸಿಗೋ ಚಾನ್ಸಸ್ ಇರ್ತವೆ ಮತ್ತು ರ್ಯಾಂಕ್ ವೇರಿಯೇಷನ್ ಆಗುತ್ತೆ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಯಾರು ಕಮ್ಮಿ ಮಾಡಿರ್ತಾರೆ ಆಪ್ಷನ್ ಎಂಟ್ರಿ ಮಾಪಪ್ ರೌಂಡ್ ಒಂದು ಇರುತ್ತೆ, ಅವಾಗೂ ನಿಮಗೆ ಹೆಲ್ಪ್ ಆಗಬಹುದು ಅಂತ ನಾನು ಹೇಳ್ತೀನಿ. ಅದ್ರ ಬಗ್ಗೆ ಅಪ್ಡೇಟ್ನ ಕೊಡ್ತೀನಿ. ಇಲ್ಲಿ ತನಕ ಏನೇನೆಲ್ಲ ಅದಾವಲ್ಲ ಚಾಯ್ಸ್ಗಳನ್ನ ಮತ್ತೆ ಈಗ 2 ಸಲ ಹೇಳಿದ್ದೀನಿ ನಿಮಗೆ ಚಾಯ್ಸ್ ಬಗ್ಗೆ. ಯಾಕಂದರೆ ಚಾಯ್ಸ್ ಎಂಟ್ರಿ ಕರೆಕ್ಟಾಗಿ ಮಾಡಿರಿ. ಚಾಯ್ಸ್ 1 ಅಡ್ಮಿಷನ್, ಚಾಯ್ಸ್ 2 ಹೋಲ್ಡ್ನಲ್ಲಿ ಇಟ್ಟು, ಚಾಯ್ಸ್ 3 ಡಿಲೀಟ್ ಆಗುತ್ತೆ ಕಾಲೇಜ್, ಚಾಯ್ಸ್ 4 ಕೌನ್ಸ್ಲಿಂಗ್ದ ಹೊರಗೆ ಬರೋದು. ಇಷ್ಟರ ಮೇಲೂ ನೀವೇನು ಮಾಡ್ತೀರಾ ಅಂತ ಗೊತ್ತಿಲ್ಲ. ಇಷ್ಟೆಲ್ಲ ಪದೇ ಹೇಳತ್ತೀನಿ. ಮೇ ಬಿ ವಿಡಿಯೋ ನೋಡೋರಿಗೆ ಇದು ಆಗಿರ್ಬೇಕು, ಬೇಸರ ಆಗಿರ್ಬೇಕು, ಆ ಥರ ತಿಳಿಸಿ ಹೇಳ್ತೀನಿ. ಆ್ಯಂಡ್ ಓಕೆ, ಇಲ್ಲಿ ತನಕ ಏನೇನೆಲ್ಲ ಅಪ್ಡೇಟ್ ಅದಾವು, ಏನೇನೆಲ್ಲ ಅಪ್ಡೇಟ್ ಸಿಕ್ಕಿದ್ದು ಎಲ್ಲ ಹೇಳಿದ್ದೀನಿ. ನೋಡೋಣ ಏನಾಗುತ್ತಂತ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಬರ್ರಿ BSc ನರ್ಸಿಂಗ್. ನಾನೇ ಇದರೊಳಗೆ ನೋಟ್ಸ್ ಅಪ್ಲೋಡ್ ಮಾಡೋಣ. ಸಿಕ್ಕಾಪಟ್ಟೆ ನೋಟ್ಸ್ ಅದಾವೆ ಟೆಲಿಗ್ರಾಮ್ ಚಾನಲ್ನಾಗ. ಎಲ್ಲ ಇಷ್ಟ ಇದೆಯಲ್ಲ ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಹಿಡಿದು 8th ಸೆಮಿಸ್ಟರ್ ತನಕ ಎಲ್ಲ ಅದಾವೆ. ನಂದು ಫಸ್ಟ್ ಯೂಟ್ಯೂಬ್ ಇತ್ತು BSc ನರ್ಸಿಂಗ್ ಮೇಲೆ. ಅದು ಯೂಟ್ಯೂಬೇನೋ ಒಂದು ಕಾರಣಕ್ಕೆ ತೆಗೆದಿದ್ದಾರೆ, ಅದಕ್ಕೋಸ್ಕರ ಇದು ಹೊಸದಾಗಿ ಯೂಟ್ಯೂಬ್ ಚಾನಲ್. ನಾನು ಹೊಸದಾಗಲ್ಲ, ಚಾನಲ್ ಅಷ್ಟೇ ಹೊಸದಾಗಿ. ಎಲ್ಲ ನನ್ನ ನೋಟ್ಸ್, ಬುಕ್ಸ್, PDFs ಎಲ್ಲ ಟೆಲಿಗ್ರಾಮ್ದಲ್ಲಿ ಅದಾವೆ. ಅದನ್ನು ವಾಟ್ಸಪ್ ಚಾನಲ್ಲು ಅಪ್ಲೋಡ್ ಮಾಡ್ತೀನಿ, ಇನ್ಮ್ಯಾಗ ಯೂಟ್ಯೂಬ್ ಚಾನಲ್ಲು ಅಪ್ಲೋಡ್ ಮಾಡ್ತೀನಿ. ಆಲ್ ದ ಬೆಸ್ಟ್.